ನಾನು ಬಿಜಾಪುರದಲ್ಲಿ ಓದ್ತಾ ಇದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಎಲ್ಲರೂ ಕೇಳೋ ಕಾಮನ್ ಕ್ವೆಶನ್, ಏನು ವಾಂಸ ಬಿಜಾಪುರದಲ್ಲಿ ಇದೆಯಂತಲ್ಲಿ ಮತ್ತು ಗೋಲ್ ಗುಂಬಜ್ ನೋಡಿ ಏನಿಲ್ಲ? ಹಾಂ ರೀ, ಬಿಜಾಪುರದಾಗ ಅದೀನಂದ್ರೆ ಮತ್ತು ನೋಡಿರ್ಲಿಕ್ಕಿಲ್ಲೇನ? ನೋಡ ಎಷ್ಟು ಚಂದ ಅಲ್ಲ. ನನ್ನ ಉತ್ತರ ಕರ್ನಾಟಕ ಆ್ಯಕ್ಸೆಂಟ್ ಅಲ್ಲ, ಬಿಜಾಪುರ ನೋಡಿ. ಬಿಜಾಪುರದಲ್ಲಿ ಅಷ್ಟು ಬಿಸಿಲಿದೆ, ಮಳೆ ಇಲ್ಲ ಅಂತ ಅಂದ್ಕೊಂಡಿರೋರು ಒಂದು ಸಲ ಮಳೆ ಸೀಸನಲ್ಲಿ ಬಂದು ವಿಸಿಟ್ ಮಾಡಿ ನೋಡಿ, ಅದು ಕೂಡ ಎಷ್ಟು ಗ್ರೀನರಿ ಇರುತ್ತೆ ಅಂತ. ಗೋಲ್ ಗುಂಬಜ್ ಏಷ್ಯಾಸ್ ಲಾರ್ಜೆಸ್ಟ್ ಡೋಮ್ ಆ್ಯಂಡ್ ಐತಿಹಾಸಿಕ ಸ್ಥಳ. ಇಲ್ಲಿ ಕ್ಯಾಶ್ ನಾಟ್ ಅಕ್ಸೆಪ್ಟೆಡ್, ಆನ್ಲೈನ್ ಪೇಮೆಂಟ್ಸ್ ಮಾತ್ರ. ನೋಡಿ, ನಾನಿವತ್ತು ನನ್ನ ಫ್ರೆಂಡ್ಸ್ ಜೊತೆ ಗೋಲ್ ಗುಂಬಜ್ ನೋಡೋಕೆ ಬಂದಿದ್ದೇನೆ ಆ್ಯಂಡ್ ಇಟ್ ವಾಸ್ ಮೀ ವಿಸಿಟಿಂಗ್ ಇಟ್ ಸೆಕೆಂಡ್ ಟೈಮ್. ಸಂಡೇ ಮಧ್ಯಾಹ್ನ ಭರ್ಜರಿಯಾಗಿ ಬಿರಿಯಾನಿ ತಿನ್ಕೊಂಡು ಹಾಸ್ಟೆಲ್ನಾಗಾದ್ರೆ ಇದ್ದೇನು ಮಾಡೋದೈತೆ ನಡ್ರಿ, ಗೋಲ್ ಗುಂಬಜ್ ಸುತ್ತಾಕೊಂಡು ಬರೋಣ ಅಂತ ಹೋದ್ವಿ. ಆ್ಯಂಡ್ ನಾವು ಇಂಡಿಯನ್ ಜುಗಾಡ್ ಎಲ್ಲೂ ಮರೆಯೋದಿಲ್ಲ, ಆ ಕಡೆ ಒಂದು ಸ್ಲಿಪ್ಪರ್, ಈ ಕಡೆ ಸೈಡಲ್ಲಿ ಒಂದು ಸ್ಲಿಪ್ಪರ್ ಬಿಟ್ಟು ಒಳಗಡೆ ಬಂದ್ವಿ. ಆ್ಯಂಡ್ ದ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಇನ್ ಗೋಲ್ ಗುಂಬಜ್, ವಿಸ್ಪರಿಂಗ್ ಗ್ಯಾಲರಿ. ಹೋಗೋಣ ಬನ್ನಿ. ಅಲ್ಲೇ ನಿಮಗೆ ಹೋಗ್ತಾ ಹೋಗ್ತಾ ಹೊಸ ಹೊಸ ಶಾಸನಗಳು ಕಾಣಿಸುತ್ತೆ. ಇದೆಲ್ಲ 21ನೇ ಶತಮಾನದಲ್ಲಿ ಕೆತ್ತಿರುವಂಥದ್ದು. ಹಿಂಗೆ ಎಸ್ಕೇಪ್ ಆಗೋದು. ಹತ್ತಬೇಕಾದ್ರೆ ಇಲ್ಲಿರೋ ಸ್ಟೆಪ್ಸ್ ಎಲ್ಲ ನನ್ನ ಹೈಟ್ನೇ ರೆಫರೆನ್ಸ್ ಆಗಿ ತೊಗೊಂಡು ಕಟ್ಟಿದ್ದಾರೇನೋ ಅಂತ ಅನಿಸ್ತಿತ್ತು. ಮೇಲಿಂದ ನೋಡ್ತಿದ್ರೆ ಇಡೀ ಬಿಜಾಪುರ ಕಾಣಿಸ್ತಿತ್ತು. ಆ್ಯಂಡ್ ನಾವು ಎಂಟ್ರಿಂಗ್ ಟು ವಿಸ್ಪರಿಂಗ್ ಗ್ಯಾಲರಿ. ನೀವು ಆ ಕಡೆ ಗೋಡೆಯಿಂದ ಕಿರ್ಚಿದ್ರೆ ಈ ಕಡೆ ಗೋಡೆಯಲ್ಲಿ ಕೇಳಿಸ್ತಾ ಇತ್ತು. ತುಂಬ ಮಜಾ ಇತ್ತು. ಲಾಲು ಬೇಕು. ಕ್ಲಾಪ್ ಮಾಡು, ಕ್ಲಾಪ್ ಕ್ಲಾಪ್. ಪಂಚಾಯ್ತಿ ಪರಮೇಶಿ ಪಂಚಾಯ್ತಿ ಪರಮೇಶಿ ಪಾಲಿಡಲ್ ಕುಡ್ಬಿಟ್ಟಂತೆ. ನಾವು ಕಿರ್ಚಿರೋ ಮೋಸ್ಟ್ ಫೇಮಸ್ ಡೈಲಾಗ್ ಎಲ್ರಿಗೂ ಗೊತ್ತೇ ಇರುತ್ತೆ. ಯಾವ ಮೂವಿದು ಅಂತ ಕಮೆಂಟ್ ಮಾಡಿ. ನನ್ನ ಮಕ್ಕಳು ಮಾತಲ್ಲ ಸ್ವಾಮಿ ಅಂದಿರೋದು. ಎಲ್ಲರ ಜೊತೆಲೇ ಇದ್ರೆ ಮೋಜು ಮಸ್ತಿಗೆಲ್ಲ ಏನು ಕಮ್ಮಿ ಇಲ್ಲ. ಆ ಪೋಸ್ ಕೊಡು, ಈ ಪೋಸ್ ಕೊಡು ಅಂತ ಫೋಟೋ ಶೂಟ್ ಮಾಡಿದ್ದೆ. ಈ ಥರ ಫೋಟೋಗ್ರಾಫರ್ ಎಲ್ಲಿ ಸಿಗ್ತಾರೆ? ಹೊಡೀರಿ ಚಪ್ಪಾಳೆ.